ಸೊ ಹಲೋ ಕರುನಾಡು ಅಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ಮೈಸೂರಿಂದ ಮುಂಬೈಗೆ ಹೋಗ್ತಾ ಇದೀನಿ. ಟಾಟಾ ಸಿಯಾರ ಇವಿ ಲಾಂಚ್ ಆಗ್ತಾ ಇದೆ. ಏರ್ಪೋರ್ಟ್ ಹೋಗಕ್ಕೆ ನನಗೆ 3 ಅವರ್ಸ್ ಬೇಕು ಮೈಸೂರಿಂದ. ಅಲ್ಲಿ ಲ್ಯಾಂಡ್ ಆಗಿ ಬೋರ್ಡಿಂಗ್ ಅದು ಇದು ಅನ್ಕೊಂಡು ಮಿನಿಮಮ್ 6 ಅವರ್ಸ್ ಆಗುತ್ತೆ ಮುಂಬೈಗೆ ರೀಚ್ ಆಗಷ್ಟಲ್ಲಿ. ಈಗ ಇಲ್ಲಿಂದ ಏರ್ಪೋರ್ಟ್ ಹೋಗಿ ಅಲ್ಲಿಂದ ಸೀದಾ ಸಿಯಾರ ಇವಿ ಯಾವ ತರ ಇರುತ್ತೆ ಅಂತ ತೋರಿಸ್ತೀನಿ. ಇನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಆಕ್ಚುಲಿ ಇದೇ ನಾನು ಫಸ್ಟ್ ಟೈಮ್ ಫ್ಲೈಟ್ ಬೋರ್ಡ್ ಮಾಡ್ತಾ ಇಲ್ಲ. ತುಂಬಾ ಸತಿ ಬಂದಿದ್ದೀನಿ ಬಟ್ ಯಾವತ್ತೂ ವ್ಲಾಗ್ ಮಾಡಿರ್ಲಿಲ್ಲ. ಇವತ್ತು ಟೈಮ್ ಬಂದಿದೆ. ಆನ್ ದ ವೇ ಬರ್ಬೇಕಾದ್ರೆ ಮದ್ದು ಟಿಫಾನಿಸಲ್ಲಿ ಇಡ್ಲಿ ತಿನ್ಬೇಕನ್ನೋ ಜೋಶಲ್ಲಿ ಫ್ಲೈಟ್ ಲೇಟ್ ಮಾಡ್ಕೊಂಡೆ. ಬಟ್ ದಟ್ಸ್ ಫೈನ್, ಏನು ಮಾಡೋಕ್ಕಾಗಲ್ಲ. ಏರ್ಪೋರ್ಟ್ ಆದ್ಮೇಲೆ ಜಿಯೋ ಕನ್ವೆನ್ಷನ್ ಸೆಂಟರ್ಗೆ ಬಂದು ಟ್ಯಾಗ್ ಎತ್ಕೊಂಡೆ ರಿಜಿಸ್ಟ್ರೇಷನ್ ಮಾಡಿದ್ದೀನಿ. Sierra.ev ಆಲ್ ವೀಲ್ ಡ್ರೈವ್ ಫಸ್ಟ್ ಹಿಂಟ್ ಕೊಟ್ಟಾಗಿದೆ. ಜಿಯೋ ಕನ್ವೆನ್ಷನ್ ಸೆಂಟರ್ ಒಂದು ದಿನ ಫುಲ್ ವ್ಲಾಗ್ ಮಾಡಿದ್ರು ಮುಗಿಯಲ್ಲ, ಅಷ್ಟೊಂದು ದೊಡ್ಡದಾಗಿದೆ. ಜನ ಸಾಗರ. ಹೇ ಚಾನಲ್, ವೆಲ್ಕಮ್ ಟು ಮೈ ಗೈಸ್. ಯೂಟ್ಯೂಬರ್ ಬಂದಿದ್ದಾರೆ ಗೈಸ್. ಇಲ್ಲಿ ಯಾರೋ ಬಂದಿದ್ದಾರೆ ನೋಡಿ, ಹೆಸರಾಂತ ಕನ್ನಡ ಬ್ಲಾಗರ್. ಅಯ್ಯೋ ದೇವ, ಎಂತ ಇಲ್ಲ ಮಾರ್ಯಾರೆ, ಸಬ್ಸ್ಕ್ರೈಬ್ ಮಾಡಿ. ಯಾರಿಗೆ ಮಾಡಬೇಕು? ಇಬ್ರಿಗೂ ಮಾಡಿ ಅಷ್ಟೇ. PS5 ಯಾವ್ದೋ ಒಂದು ನೋಟಿಫಿಕೇಶನ್ ಬಂತು. PS5 ತಗೊಂಡಿರೋದು ಗೈಸ್ ಎಲ್ಲರಿಗೂ ಗೊತ್ತಾಗಿದೆ. ನೀವು ಇನ್ನೂ ವಿಡಿಯೋನ ಚೆಕ್ ಮಾಡಿಲ್ಲ. ನಾವು ಗೇಮ್ ಆಡ್ಬೋದಾ? GDS 6 ಕಮಿಂಗ್ ಸೂನ್. ಅದಕ್ಕೆ ಅಂತಾನೆ ಪರ್ಚೇಸ್ ಮಾಡಿದೀನಿ. ನಾನು ಬರ್ತೀನಿ. ಥಮ್ಸ್ ಅಪ್ ನೋಡಿ ಗೈಸ್. ಒಂದು ಲಾಂಚ್ ಇವೆಂಟ್ ಅಂದ್ರೆ ಈಗ ಒಂದು ವಿಡಿಯೋ ಹಾಕ್ತೀನಲ್ಲ, ಅದ್ರ ಬ್ಯಾಕ್ ಎಂಡ್ ಅಲ್ಲಿ ನಿಮ್ಗೆ ಏನಂದ್ರೆ ಏನು ಕಾಣಿಸಿರಲ್ಲ. ಬಟ್ ಇಷ್ಟು ಜನ ಇರ್ತಾರೆ ಆಕ್ಚುಲ್ ಆಗಿ. ತಪ್ಪಿಸ್ಕೊಂಡ್ಬಿಟ್ಟೆ ವಿಡಿಯೋ ಮಾಡ್ತಾ. ಸೊ ಕಮ್ ಆನ್, ಲೆಟ್ಸ್ ಗೋ 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 ಗೋ. ಬನ್ನಿ ಗೈಸ್. ಟಾಟಾ ಸಿಯಾರಾ ಇವಿ ಏನೋ ಲಾಂಚ್ ಆಯಿತು. ಎಲ್ಲ ಕಡೆ ನಾರ್ಮಲ್ ಕಾರ್ಗಳು ಕಾಣಿಸ್ತಾ ಇದೆ ನಿಮಗೆ. ಬಟ್ ಮಜಾ ಏನಂದರೆ, ಡಿಸ್ಮ್ಯಾಂಟಲ್ ಆಗಿರೋ ಕಾರ್ ಯಾವತ್ತಾದ್ರೂ ನೋಡಿದ್ದೀರಾ? ಯೂಶ್ವಲಿ ಎಲ್ಲ ರಿವ್ಯೂಸಲ್ಲೂ ನಾನು ನಿಮಗೆ ಕಾರ್ಸ್ ತೋರಿಸ್ತಾ ಇರ್ತೀನಿ. ಔಟರ್ ಬಾಡಿ ಸೇಮ್ ಹಳೆ ಸಿಯಾರಾ ನಿಮಗೆ ಪೆಟ್ರೋಲ್ ಡೀಸೆಲಲ್ಲಿ ಏನಿತ್ತು ಅದೇ ಥರ ಇದೆ. ಬಟ್ ಈ ಥರ ಡಿಸ್ಮ್ಯಾಂಟಲ್ ಆಗಿರೋ ಕಾರ್ನ ಇವತ್ತು ತೋರಿಸ್ತೀನಿ ನೋಡಿ. 18.79 lakh rupeesಗೆ ಲಾಂಚ್ ಮಾಡಿದ್ದಾರೆ ಈ ಕಾರ್ನ. ಪ್ಲಸ್ ನಮ್ಮ ಕರ್ನಾಟಕದಲ್ಲಿ ಇದಕ್ಕೆ 10% ರೋಡ್ ಟ್ಯಾಕ್ಸ್ ಬೇರೆ ಹಾಕ್ತಾರೆ. ಅದೊಂದು ತಲೆನೋವು. ಬಟ್ ಈಗ ಖುಷಿಯಾಗೋ ವಿಚಾರ ಏನಂದರೆ, ಇದು ಇಂಡಿಯಾದ ಫಾಸ್ಟೆಸ್ಟ್ ಆಕ್ಸಿಲರೇಟಿಂಗ್ ಇವಿ ಅಂತ. 0 to 100 ಬರೀ 5.8 ಸೆಕೆಂಡ್ಸಲ್ಲಿ ಮಾಡುತ್ತೆ ಗೈಸ್. BMW 3 Series ಆಗಿರ್ಬೋದು, Audi A4 A6 ಆ ಲೆವೆಲ್ ಪರ್ಫಾರ್ಮೆನ್ಸ್ನ 25 ಲಕ್ಷದ ಕಾರಲ್ಲಿ ಕೊಟ್ಟಿದ್ದಾರೆ. ಸೊ ಪ್ರೈಸಿಂಗ್ ವಿಚಾರಕ್ಕೆ ಬಂದರೆ, ನಮ್ಮ ಬೆಂಗಳೂರಲ್ಲಿ ಈ ಕಾರು ಟಾಪ್ ಎಂಡ್ ಹೆಚ್ಚು ಕಮ್ಮಿ ನಿಮಗೆ 28 ಇಂದ 30 ಲಕ್ಷದ ತನಕ ಆಗುತ್ತೆ, ಇನ್ಕ್ಲೂಡಿಂಗ್ ರೋಡ್ ಟ್ಯಾಕ್ಸ್. ಆನ್ ರೋಡ್ ನಾನು ಹೇಳ್ತಾ ಇರೋದು. ಎಕ್ಸ್ ಶೋರೂಮ್ ಕಂಪ್ನಿ ಹೇಳ್ತಾ ಇರೋದು 24.79 lakh rupees. ಬಟ್ ನಿಮಗೆ ಆಲ್ ವೀಲ್ ಡ್ರೈವ್ ಬೇಕು ಅಂದರೆ 1 ಲಕ್ಷ ಎಕ್ಸ್ಟ್ರಾ. ಮನೇಲೇ ಫಾಸ್ಟ್ ಚಾರ್ಜಿಂಗ್ ಹಾಕಿಸ್ಕೊಬೇಕಂದ್ರೆ ಅದಕ್ಕೆ 40,000 ಎಕ್ಸ್ಟ್ರಾ. ಸೊ ಆಲ್ ಅರೌಂಡ್ ನಿಮಗೆ 30 ಲಕ್ಷ ಆಗುತ್ತೆ ಅಂದ್ಕೊಳ್ಳಿ. ಬಟ್ ಕಾರ್ ನೋಡೋದಾದರೆ ಫಸ್ಟ್ ಮೇನ್ ಥಿಂಗ್ ನಾನು ಅಬ್ಸರ್ವ್ ಮಾಡಿದ್ದು, 75 kWh ಬ್ಯಾಟ್ರಿ ಕೊಟ್ಟಿದ್ದಾರೆ. ಇದು ನಿಮಗೆ ಆಲ್ಮೋಸ್ಟ್ ಹ್ಯಾರಿಯರ್ ಸೈಜ್ ಥರ SUVಗಳು ಬರುತ್ತಲ್ಲ, ಆ ಥರ ಕಾರ್ಗಳಲ್ಲಿ ಇರೋದನ್ನ ಇದರಲ್ಲೇ ಕೊಟ್ಟಿದ್ದಾರೆ. ರೇಂಜ್ ಕಂಪ್ನಿ ಹೇಳ್ತಾ ಇರೋದು 655, ಬಟ್ ರಿಯಲ್ ವರ್ಲ್ಡಲ್ಲಿ ಒಂದು 530 ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. 500 ಬಂದರೂ ಸಾಕು ಈ ಥರ ಕಾರ್ಗಳಿಗೆ. ನನ್ನ ಪ್ರಕಾರ ಎಕ್ಸಲೆಂಟ್ ರೇಂಜ್ ಅದು. 75 kW ಬ್ಯಾಟ್ರಿ ಬೇಡ ನನಗೆ, ಸ್ವಲ್ಪ ಚಿಕ್ಕದು ತೊಗೋತೀನಿ ಅಂದರೆ 63 ಕೊಟ್ಟಿದ್ದಾರೆ. ಅದು ನಿಮಗೆ ಒಂದು 450 ಕಿಲೋಮೀಟರ್ ರೇಂಜ್ ಬರುತ್ತೆ. ಬೆಂಗಳೂರು ಮೈಸೂರು ಓಡಾಡೋಕ್ಕೆ ಮೋರ್ ದೆನ್ ಎನಫ್ ಅದು. ಇನ್ನು ಆಲ್ ವೀಲ್ ಡ್ರೈವ್ ಸೆಟಪ್ ಬಗ್ಗೆ ಮಾತಾಡೋದಾದರೆ, ಈ ಕಾರು ಫಾರ್ಚುನರ್ಗಿಂತ ಜಾಸ್ತಿ ನಿಮಗೆ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಅಂದರೆ 504 Nm. 4 ವೀಲ್ಗೆ ಪವರ್ ಇರೋದ್ರಿಂದ ನೀವು ಲೇ ಲಡಾಖ್ ಅಂತ ಇಂಥ ಜಾಗಗಳಿಗೆಲ್ಲ ತೊಗೊಂಡೋಗ್ಬೋದು. ಈ ಎಲೆಕ್ಟ್ರಿಕ್ ಮೋಟರ್ಸಲ್ಲಿ ನಿಮಗೆ ಟಾರ್ಕ್ ಅಂತೂ ಎಕ್ಸಲೆಂಟ್ ಆಗಿದೆ ಗೊತ್ತು, ಬಟ್ ಹಾರ್ಸ್ ಪವರ್ ಅದಕ್ಕೆ ಹೇಳಿದ್ದು 0 to 100 ಬರೀ 5.8 ಸೆಕೆಂಡ್ಸಲ್ಲಿ ಮಾಡುತ್ತೆ ಅಂತ. ಇಂಟೀರಿಯರ್ಸ್ ಎಲ್ಲ ನಿಮಗೆ ಪೆಟ್ರೋಲ್ ಡೀಸೆಲ್ ಸಿಯಾರಾದಲ್ಲಿ ಏನಿತ್ತು ಅದೇ ಥರ ಸೇಮ್ ಕೊಟ್ಟಿದ್ದಾರೆ. ಜಾಸ್ತಿ ಏನೂ ಡಿಫ್ರೆನ್ಸ್ ಇಲ್ಲ. ತೋರಿಸ್ತೀನಿ ನೋಡಿ. ಈ ಡಿಸ್ಮ್ಯಾಂಟಲ್ಡ್ ವರ್ಷನಲ್ಲಿ ಟ್ರಿಪಲ್ ಸ್ಕ್ರೀನ್ ಸೆಟಪ್ ಕೊಟ್ಟಿದ್ದಾರೆ. ಪ್ಯಾನೋರಾಮಿಕ್ ಸನ್ರೂಫ್ ಇದೆ, ವೆಂಟಿಲೇಟೆಡ್ ಸೀಟ್ಸ್ ಎಲ್ಲ ಬರುತ್ತೆ. ಅದ್ರ ಜೊತೆಗೆ JBL ಸ್ಪೀಕರ್ಸ್ ಬರುತ್ತೆ ವಿತ್ ಡಾಲ್ಬಿ ಅಟ್ಮಾಸ್. JBL ಸ್ಪೀಕರ್ಸ್ 12 ಕೊಟ್ಟಿದ್ದಾರೆ. ಅದಾದಮೇಲೆ 18 ಇಂಚ್ ಅಲಾಯ್ ವೀಲ್ಸ್ ಬರುತ್ತೆ. ನಿಮಗೆ ಪೆಟ್ರೋಲ್ ಡೀಸೆಲ್ಸ್ ಯಾರಾದಲ್ಲಿ 19 ಇಂಚ್ ಬರುತ್ತೆ. ಇದರಲ್ಲಿ ಸ್ವಲ್ಪ ಡೌನ್ ಸೈಜ್ ಮಾಡಿದ್ದಾರೆ, ಬಟ್ ದಟ್ಸ್ ಫೈನ್. ವಾಲ್ ಜಾಸ್ತಿ ಆಗಿರೋದ್ರಿಂದ ಟೈರ್ ಲೈಫ್ ಜಾಸ್ತಿ ಬರುತ್ತೆ.
ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಟೈಲ್ ಗೇಟ್. ಯಾವ ಥರ ಇರುತ್ತೆ ಇದೆಲ್ಲ ನಿಜವಾಗ್ಲೂ ಒಂದೊಂದು ಕಾರ್ ಬ್ರ್ಯಾಂಡ್ ಈ ಥರ ಲಾಂಚ್ ಮಾಡಿದಾಗ ತೋರಿಸಿದ್ರೇ ಗೊತ್ತಾಗೋದು ನಮ್ಮ ಜನಕ್ಕೆ ಇಂಟರ್ನಲ್ ಪಾರ್ಟ್ಸ್ ಏನೇನಿದೆ ಅಂತ. ಬಟ್ ಎಲೆಕ್ಟ್ರಿಕ್ ಸಿಯಾರಾದಲ್ಲಿ ನನಗೆ ಶಾಕ್ ಆಗಿದೆ ಏನಂದರೆ ಇಷ್ಟೇ ಪಾರ್ಟ್ಸ್ ಇರೋದು, ಏನೂ ಜಾಸ್ತಿ ಇಲ್ಲವೇ ಇಲ್ಲ. ಇಂಜಿನ್ ಆದರೆ ಕಾಂಪ್ಲೆಕ್ಸಿಟಿ, 4 ವೀಲ್ ಡ್ರೈವೆಲ್ಲ ಹಾಕಿದ್ರೆ ಆಕ್ಸೆಲ್ ಬರುತ್ತೆ, ಅದು ಇದು ತಲೆನೋವು. ಬಟ್ ಎಲೆಕ್ಟ್ರಿಕಲ್ ಅದೇನೂ ಇಲ್ಲ. ಇನ್ನು ನಿಮಗೆ ಇದರಲ್ಲಿ 6 ಏರ್ ಬ್ಯಾಗ್ ಸಿಗುತ್ತೆ. ಸೇಫ್ಟಿ ಬಗ್ಗೆ ಮಾತಾಡೋಂಗೆ ಇಲ್ಲ, ಎಕ್ಸಲೆಂಟು. ಚಾರ್ಜಿಂಗ್ ವಿಚಾರಕ್ಕೆ ಬರ್ತೀನಿ, ಆನ್ ಪಾಯಿಂಟ್. ಈ ಕಾರ್ಗೆ 120 ಕಿಲೋವ್ಯಾಟ್ ನಿಮಗೆ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಸಿಗುತ್ತೆ. ಸೊ ಈಸಿಯಾಗಿ ನಮ್ಮ ಮೈಸೂರು ಬೆಂಗಳೂರು ಹೈವೇಲೆಲ್ಲ ಬರಬೇಕಾದ್ರೆ ಜಿಯೋನು ಸ್ಟ್ಯಾಟಿಕ್ ಚಾರ್ಜರ್ಗಳು ಹಾಕಿದ್ರೆ 15 ಮಿನಿಟ್ಸ್ ಚಾರ್ಜ್ ಮಾಡಿದ್ರೆ ಸಾಕು 250 ಕಿಲೋಮೀಟರ್ಸ್ ಡ್ರೈವ್ ಮಾಡ್ಬೋದು ಅಂತ ಕಂಪ್ನಿಯವ್ರು ಹೇಳ್ತಾ ಇದ್ದಾರೆ. ಬಟ್ ಅಪ್ರಾಕ್ಸಿಮೇಟ್ಲಿ ಆರಾಮಾಗಿ ಒಂದು 200 ಕಿಲೋಮೀಟರ್ಸ್ ಅಂತೂ ಡ್ರೈವ್ ಮಾಡ್ಬೋದು. ಟಚ್ ಮಾಡೋಂಗಿಲ್ಲ, ಅದಕ್ಕೆ ಏನು ತೋರಿಸ್ತಾ ಇಲ್ಲ. ಇಂಜಿನ್ ಬೇ ಅಂತೂ ಫುಲ್ ಖಾಲಿ ಹೊಡಿತಾ ಇದೆ ನೋಡಿ. ಇಷ್ಟು ಎಲೆಕ್ಟ್ರಾನಿಕ್ಸ್ ಇರುತ್ತೆ ಒಂದು ಎಲೆಕ್ಟ್ರಿಕ್ ಕಾರ್ ಒಳಗಡೆ. ಸಿಯಾರಾ ಯಾರೆಲ್ಲ ಪರ್ಚೇಸ್ ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಹ್ಯಾರಿಯರ್ EV ಇಷ್ಟ ಇಲ್ಲ, ಓಡಿಸೋದಕ್ಕೆ ತುಂಬ ದೊಡ್ಡ ಕಾರ್ ಆಗ್ತಾ ಇದೆ. ನನಗೆ ಸಿಟಿ ಟ್ರಾಫಿಕಲ್ಲೆಲ್ಲ ಓಡಿಸೋಕ್ಕೆ ಒಂದೊಳ್ಳೆ ಕಾರ್ ಬೇಕು ಅಂದರೆ ಸಿಯಾರಾ EV ಈಸ್ ಅ ಬೆಸ್ಟ್ ಆಪ್ಷನ್. ಆಟೋ ಪಾರ್ಕ್ ಮಾಡುತ್ತೆ ಆಟೋಮೆಟಿಕಲಿ. ನೀವು ಮಾಲ್ಗೆಲ್ಲ ತೊಗೊಂಡೋದ್ರೆ ಸುಮ್ಮನೆ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ಅದಾಗದೆ ಪಾರ್ಕ್ ಮಾಡುತ್ತೆ. ಆಮೇಲೆ ಕೀಲಿ ನಿಮಗೆ ಹ್ಯಾರಿಯರಲ್ಲಿ ಫೀಚರ್ಸ್ ಇತ್ತಲ್ಲ, ಫ್ರಂಟ್ ಬ್ಯಾಕ್ ತೆಗೆಯೋದು, ಆ ಫೀಚರ್ಗಳನ್ನ ಕೊಟ್ಟಿದ್ದಾರೆ. ಸೊ ಪ್ರಿಟಿ ಗುಡ್ ಕಾರ್, 30 ಲಕ್ಷಕ್ಕೆ ವರ್ತು ನನ್ನ ಪ್ರಕಾರ. ಬಟ್ ಬ್ಯಾಟ್ರಿ ಪ್ಯಾಕಲ್ಲಿ ನೀವು 75 ಕಿಲೋವ್ಯಾಟ್ನ ಚೂಸ್ ಮಾಡಿ 2 ವೀಲ್ ಡ್ರೈವ್ ತೊಗೊಂಡ್ರೆ ಇನ್ನೂ ವ್ಯಾಲ್ಯೂ ಫಾರ್ ಮನಿ, ರೇಂಜು, ಪರ್ಫಾರ್ಮೆನ್ಸ್ನ ಎಂಜಾಯ್ ಮಾಡ್ತೀರಾ. ಬೇರೆ ಸಿಯಾರಾ ಇಲ್ಲೊಂದಿದೆ, ಯೆಲ್ಲೋ ಕಲರ್ ಒಂದು ಕಾಣಿಸ್ತು, ಬಟ್ ಸೇಮ್ ಅದು ಪೆಟ್ರೋಲ್ ಡೀಸೆಲ್ ಸಿಯಾರಾ ಐತಲ್ಲ ಅದೇ ಥರ ಇದೆ. ನಥಿಂಗ್ ಮಚ್ ಆಫ್ ಡಿಫ್ರೆನ್ಸ್. ಓಕೆ ಗೈಸ್, ಇಷ್ಟನ್ನ ತೋರಿಸಿದ್ದೀನಿ. ಈ ಕಾರ್ನ ಇನ್ನು 3 ಡೇಸ್ ಆದಮೇಲೆ ನಾನು ಡ್ರೈವ್ ಮಾಡ್ತೀನಿ. ಅಲ್ಲಿ ಕೊಯಮತ್ತೂರ್ಗೆ ಹೋಗಿ ಮೀಡಿಯಾ ಡ್ರೈವ್ ಇವೆಂಟ್ ನಡೆಯುತ್ತೆ, ಅಲ್ಲಿ ಕಾರ್ ನಮಗೆ ಕೊಡ್ತಾರೆ ಬ್ರ್ಯಾಂಡ್ ಅವರು. ಆವಾಗ ನಾನು ಓಡಿಸಿ ಯಾವ ಥರ ಇದೆ ಏನು ಅಂತ ಎಕ್ಸಾಕ್ಟಾಗಿ ಹೇಳ್ಬೋದು. ಬಟ್ ಇವತ್ತು ಕ್ರೌಡ್ ಜಾಸ್ತಿ ಇದೆ, ಸೊ ನಾನು ಗಜಿಬಿಜಿ ಮಾಡಿಕೊಂಡು ಇರೋದನ್ನೆಲ್ಲ ಇಲ್ಲೇ ಹೇಳಿ ಮುಗ್ಸೋಕ್ಕೆ ಇಷ್ಟ ಇಲ್ಲ ನನಗೆ ವೀಡಿಯೋನ. ಕೀಪ್ ವೆಯ್ಟಿಂಗ್, ಪ್ರಾಬಬಲಿ ಇನ್ನೊಂದು ವೀಕೇ ಆಗ್ಬೋದು. ಬಟ್ ಅಕ್ಯುರೇಟಾಗಿ ಏನೆಲ್ಲ ಗಾಡೀಲಿ ಚೆನ್ನಾಗಿಲ್ಲ ಅನ್ನೋದನ್ನು ನಾನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ಒಂದು ಅಟ್ಲೀಸ್ಟ್ 100-150 ಕಿಲೋಮೀಟರ್ ಡ್ರೈವ್ ಮಾಡ್ತೀನಿ ಕೊಯಮತ್ತೂರಿಂದ ಎಲ್ಲಾದರೂ ಪ್ಲೇಸಸ್ ಇದ್ದರೆ. ಸೊ ಸಿಯಾರಾ EV ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ ಇವತ್ತು. ಜುಲೈ 15 ಡೆಲಿವರಿಗಳನ್ನ ಕೊಡ್ತಾ ಇದ್ದಾರೆ. ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ, ಏನಾದರೂ ನಿಮಗೆ ಪಾಯಿಂಟ್ ಮಿಸ್ ಆಗಿದೆ, ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆದಷ್ಟು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಚಾನಲಿಗೆ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ, ಅಲ್ಲೂ ರೀಲ್ಸ್ ಮತ್ತು ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಬಾಯ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.